ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ 2026ರಲ್ಲಿ ನಡೆಯಬಹುದಾದಂಥ ಈ ಒಂದು ಬಹುನಿರೀಕ್ಷಿತವಾದ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ 11,000 ಶಿಕ್ಷಕರ ನೇಮಕಾತಿ ಬಹುತೇಕ ನಡೆಯುವಂಥದ್ದು ಕನ್ಫರ್ಮ್ ಆಗಿದೆ. ಆ ಒಂದು ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, 5,267 ಹುದ್ದೆಗಳಿಗೆ ಈಗಾಗಲೇ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. 5,267 ಹುದ್ದೆಗಳಿಗೆ ಈಗ ಆಲ್ರೆಡಿ ಹಣಕಾಸು ಇಲಾಖೆ ಅನುಮತಿಯನ್ನು ಕೊಟ್ಟಿದೆ. ಇನ್ನು 5,000 ಹುದ್ದೆಗಳಿಗೆ ಅಂದರೆ ನಾನ್ ಎಚ್ ಕೆ ಭಾಗಕ್ಕೆ 5,000 ಹುದ್ದೆಗಳಿಗೆ ಹಣಕಾಸು ಇಲಾಖೆ ಪರ್ಮಿಷನ್ ತೊಗೊತೀವಿ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಕೂಡ ಅನೇಕ ಸಾರಿ ಹೇಳಿರ್ತಕ್ಕಂಥದ್ದು. ಸೊ ಅದೆಲ್ಲವನ್ನು ನೋಡೋದಾದರೆ ಮತ್ತೊಂದು ಸಾರಿ ನೀವು ಖಂಡಿತವಾಗಲೂ ನೋಡಲೇಬೇಕು. ಅಂದರೆ ನೀವು ಶಿಕ್ಷಕರ ಒಂದು ನೇಮಕಾತಿ ಆಕಾಂಕ್ಷಿ ಆಗಿದ್ದೇ ನಿಜ ಆದರೆ ಈ ಒಂದು ವಿಡಿಯೋನ ನೋಡಿ. ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸಾಹೇಬರು ಮಾತಾಡ್ತಾರೆ. ಅದೇನಂತ ಒಂದಷ್ಟು ನೋಡ್ಕೊಂಡು ಬನ್ನಿ. ಅವ್ರಿಗೆಲ್ಲರಿಗೂ ಕೂಡ 50,000 ಮಾಡಿ ಒಂದೇ ಸತಿಗೆ 3-4 ಜಾಸ್ತಿ ಮಾಡಿದೆ. ಯಾಕಂದ್ರೆ ಒಂದು ಕಾಂಪಿಟೇಷನ್ ಇರಬೇಕು. ಸರ್ಕಾರಿ ಶಾಲೆಯಲ್ಲಿ ಓದಿ ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಒಂದು ತಿಳ್ಕೊಳ್ಬೇಕು, ಸರ್ಕಾರಿ ಶಾಲೆಗೆ ಬರೋರೆಲ್ಲ ಸ್ವಲ್ಪ ಕಷ್ಟದಲ್ಲಿರೋರು ಬರ್ತಾರೆ, ಕಲಿಕೆಯಲ್ಲೂ ಸ್ವಲ್ಪ ಕಷ್ಟ ಇರ್ತಾರೆ. ನಾವು ಯಾರನ್ನು ಬೇಡ ಅನ್ನಂಗಿಲ್ಲ. ಈಗ ಪ್ರೈವೇಟ್ ಶಾಲೆಯಲ್ಲಿ ಏನಾಗುತ್ತೆ, ಯೂಶಲಿ ಹಾಕ್ಬಿಡ್ತಾರೆ 95% 90% ಮೇಲೆನೆ ಅವ್ರಿಗೆ ಅಡ್ಮಿಷನ್. ಇಲ್ಲ ಅನುದಾನಿತ ಶಾಲೆಯಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತಾರೆ. ನಮ್ದು ಸ್ಟ್ಯಾಂಡರ್ಡ್ ಇಲ್ಲ. ಯಾರೇ ಮಕ್ಕಳು ಬಂದ್ರೂ ಕೂಡ ನಾವು ತೋರಿಸೋ, ನಮಗೆ ಫೈಟ್ ಜಾಸ್ತಿ ಇರ್ತದೆ, ಕಷ್ಟ ಜಾಸ್ತಿ ಇರುತ್ತೆ. ನಾನು ಈ 2.5 ವರ್ಷ ನಾನು ಹೇಳ್ಕೊಳ್ಳಿಲ್ಲ ಇದನ್ನ, ಆದ್ರೆ ಸುಮ್ಮನೆ ಇದ್ದೆ. ಬಟ್ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಕೆಲವು ಸತಿ ನೀವೇ ಪ್ರಶ್ನೆ ಕೇಳಿದಾಗ ನಮಗೂ ಬೇಜಾರಾಗತ್ತೆ. ಬಟ್ ಇಷ್ಟು ವರ್ಷ ನಾನು ಹೇಳ್ತಾ ಇರಲಿಲ್ಲ. ಆದ್ರೆ ತಾವು ಕೂಡ ಗಮನ ತಗೊಳ್ಬೇಕಾಗತ್ತೆ. ಯಾಕೆಂದ್ರೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ, ಅವ್ರಿಗೆ ಯಾಕೆ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅಂದ್ರೆ, ಅವ್ರೇನು ದಡ್ರು ಅಂತ ಹೇಳಿ ತಗೊಳಕ್ ಹೋಗ್ಬೇಡಿ. ಅವರೆಲ್ಲ ಬುದ್ಧಿವಂತರೆ. ಮನೇಲಿ ಕಷ್ಟ ಇರ್ತದೆ, ತಂದೆ ತಾಯಿಯವ್ರು ನೋಡ್ಬೇಕು, ಹೊಲ, ಅವ್ರಿಗೆ ತಳಮಟ್ಟದ ಈ ಪ್ರೈಮರಿ ಸ್ಕೂಲಲ್ಲಿ ಕಲಿಕೆ ಅವರಿಗೆ ಬಹಳ ಕಮ್ಮಿ ಹೇಳ್ಕೊಟ್ಟಿರ್ತಾರೆ. ಈಗ ಉತ್ತರ ಕರ್ನಾಟಕ ಅಲ್ಲೆಲ್ಲ ನಾವು ಹೋಗಿ ಈಗ ಅಲ್ಲಿಗೆ ನಾನು ಒತ್ತು ಜಾಸ್ತಿ ಕೊಡ್ತಾ ಇದ್ದೀನಿ. ಹಣನೂ ಕೂಡ ಅಕ್ಷರಾವಿಷ್ಕಾರದಲ್ಲಿ ಜಾಸ್ತಿ ಹಾಕ್ತಾ ಇದ್ವಿ. ಟೀಚರ್ಸ್ ರಿಕ್ರೂಟ್ಮೆಂಟ್ ಕೂಡ 5,000 ಚಿಲ್ಡ್ರೆ ಅಲ್ಲಿ ಬರೀ 7 ಡಿಸ್ಟ್ರಿಕ್ಟಿಗೆ, ಇಡೀ ರೆಸ್ಟ್ ಆಫ್ ದ ಸ್ಟೇಟಿಗೆ ಬರೀ 5,000. ಅಂದ್ರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬಹುದು ಎಷ್ಟು ಅಂತ. ಬಟ್ ಇದು ಒಂದೇ ಸತಿಗೆ ಇವತ್ತೇ ನಿಮಗೆ ಬದಲಾವಣೆ ಆಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು 3-4 ವರ್ಷಕ್ಕೆ ಬದಲಾವಣೆ ತುಂಬಾ ಬರ್ತದೆ. ಮತ್ತೆ ಈ ಸತಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಏನು ಪಾಸಿಂಗ್ ಮಾರ್ಕ್ಸ್ ಇರ್ಲಿ, ಮತ್ತೆ ಹೆಚ್ಚು ಪಾಸ್ ಆಗ್ತಕ್ಕಂಥದ್ದು ಅದು ಕೂಡ ಇರ್ತದೆ. ಯಾಕಂದ್ರೆ ನೋಡಿ, ಪಕ್ಷ ಕಾಪಿ ಹೊಡಿಯೋದು ಇದನ್ನು ಕೂಡ ಸ್ವಲ್ಪ ನಿಲ್ಸ್ಬಿಟ್ವಿ ನಾವು. ಅದು ಸ್ವಲ್ಪ ರಿಸಲ್ಟ್ಗೆ ಎಫೆಕ್ಟ್ ಆಯ್ತು. ಅದು ಅನಿವಾರ್ಯ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ಇಲ್ಲ ಇದು ಬಹಳ ಒಳ್ಳೆ ಡಿಸಿಷನ್. ನೀವು ಕೂಡ ಮಾಧ್ಯಮದಲ್ಲಿ ಹೇಳಿದ್ರಿ ಇದು ಒಳ್ಳೆ ಡಿಸಿಷನ್. ಬಟ್ ಅವಾಗ ಏನಾಗುತ್ತೆ, ನಿಮಗೆ ರಿಸಲ್ಟ್ ಬಿತ್ತು. ಯಾಕೆಂದ್ರೆ ಕಲಿಕೆಯಲ್ಲಿ ಹಿಂದೆ ಇರೋದ್ರಿಂದ. ಸೊ ಈಗ ಕಲಿಕೆನೂ ಹೋದ ವರ್ಷನೂ ಕಲಿಕೆಗೆ ಒತ್ತು ಕೊಟ್ಟಿದ್ವಿ, ಈ ವರ್ಷನೂ ಕೂಡ ಕಲಿಕೆಗೆ ಜಾಸ್ತಿ ಒತ್ತು ಕೊಟ್ಟಿದ್ವಿ. ಮುಂದಿನ ವರ್ಷ ಅಂತೂ ಹೆವಿಯಾಗಿ ನಾವು ಕಲಿಕೆಗೆ, ಬಿಕಾಸ್ ಟೀಚರ್ಸ್ ಇರ್ತಾರೆ. ಆಮೇಲೆ ಹೋದ ವರ್ಷನೇ ನಾವು ಗೆಸ್ಟ್ ಟೀಚರ್ಸ್ ಎಲ್ಲ ಫಸ್ಟ್ ಇಂದಾನೆ ತಗೊಂಡಿರೋದ್ರಿಂದ ಕ್ವಾಲಿಟಿ ಆಫ್ ಎಜುಕೇಶನ್ಗೆ ಚೆನ್ನಾಗಿದೆ. ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತೆ ಒಳ್ಳೆ ರೀತಿಯಲ್ಲಿ ಕಲಿಕೆಗೂ ಕೂಡ ಒತ್ತನ್ನ ಕೊಡ್ತೀನಿ. ಅವ್ರಿಗೆಲ್ಲರಿಗೂ ಕೂಡ 50,000 ಮಾಡಿ ಒಂದೇ ಸತಿಗೆ 3-4 ಜಾಸ್ತಿ ಮಾಡಿದೆ. ಯಾಕಂದ್ರೆ ಒಂದು ಕಾಂಪಿಟೇಷನ್ ಇರಬೇಕು. ಸರ್ಕಾರಿ ಶಾಲೆಯಲ್ಲಿ ಓದಿ ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಒಂದು ತಿಳ್ಕೊಳ್ಬೇಕು, ಸರ್ಕಾರಿ ಶಾಲೆಗೆ ಬರೋರೆಲ್ಲ ಸ್ವಲ್ಪ ಕಷ್ಟದಲ್ಲಿರೋರು ಬರ್ತಾರೆ, ಕಲಿಕೆಯಲ್ಲೂ ಸ್ವಲ್ಪ ಕಷ್ಟ ಇರ್ತಾರೆ. ನಾವು ಯಾರನ್ನು ಬೇಡ ಅನ್ನಂಗಿಲ್ಲ. ಈಗ ಪ್ರೈವೇಟ್ ಶಾಲೆಯಲ್ಲಿ ಏನಾಗುತ್ತೆ, ಯೂಶಲಿ ಹಾಕ್ಬಿಡ್ತಾರೆ 95% 90% ಮೇಲೆನೆ ಅವ್ರಿಗೆ ಅಡ್ಮಿಷನ್. ಇಲ್ಲ ಅನುದಾನಿತ ಶಾಲೆಯಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತಾರೆ. ನಮ್ದು ಸ್ಟ್ಯಾಂಡರ್ಡ್ ಇಲ್ಲ. ಯಾರೇ ಮಕ್ಕಳು ಬಂದ್ರೂ ಕೂಡ ನಾವು ತೋರಿಸೋ, ನಮಗೆ ಫೈಟ್ ಜಾಸ್ತಿ ಇರ್ತದೆ, ಕಷ್ಟ ಜಾಸ್ತಿ ಇರುತ್ತೆ. ನಾನು ಈ 2.5 ವರ್ಷ ನಾನು ಹೇಳ್ಕೊಳ್ಳಿಲ್ಲ ಇದನ್ನ, ಆದ್ರೆ ಸುಮ್ಮನೆ ಇದ್ದೆ. ಬಟ್ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಕೆಲವು ಸತಿ ನೀವೇ ಪ್ರಶ್ನೆ ಕೇಳಿದಾಗ ನಮಗೂ ಬೇಜಾರಾಗತ್ತೆ. ಬಟ್ ಇಷ್ಟು ವರ್ಷ ನಾನು ಹೇಳ್ತಾ ಇರಲಿಲ್ಲ. ಆದ್ರೆ ತಾವು ಕೂಡ ಗಮನ ತಗೊಳ್ಬೇಕಾಗತ್ತೆ. ಯಾಕೆಂದ್ರೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ, ಅವ್ರಿಗೆ ಯಾಕೆ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅಂದ್ರೆ, ಅವ್ರೇನು ದಡ್ರು ಅಂತ ಹೇಳಿ ತಗೊಳಕ್ ಹೋಗ್ಬೇಡಿ. ಅವರೆಲ್ಲ ಬುದ್ಧಿವಂತರೆ. ಮನೇಲಿ ಕಷ್ಟ ಇರ್ತದೆ, ತಂದೆ ತಾಯಿಯವ್ರು ನೋಡ್ಬೇಕು, ಹೊಲ, ಅವ್ರಿಗೆ ತಳಮಟ್ಟದ ಈ ಪ್ರೈಮರಿ ಸ್ಕೂಲಲ್ಲಿ ಕಲಿಕೆ ಅವರಿಗೆ ಬಹಳ ಕಮ್ಮಿ ಹೇಳ್ಕೊಟ್ಟಿರ್ತಾರೆ. ಈಗ ಉತ್ತರ ಕರ್ನಾಟಕ ಅಲ್ಲೆಲ್ಲ ನಾವು ಹೋಗಿ ಈಗ ಅಲ್ಲಿಗೆ ನಾನು ಒತ್ತು ಜಾಸ್ತಿ ಕೊಡ್ತಾ ಇದ್ದೀನಿ. ಹಣನೂ ಕೂಡ ಅಕ್ಷರಾವಿಷ್ಕಾರದಲ್ಲಿ ಜಾಸ್ತಿ ಹಾಕ್ತಾ ಇದ್ವಿ. ಟೀಚರ್ಸ್ ರಿಕ್ರೂಟ್ಮೆಂಟ್ ಕೂಡ 5,000 ಚಿಲ್ಡ್ರೆ ಅಲ್ಲಿ ಬರೀ 7 ಡಿಸ್ಟ್ರಿಕ್ಟಿಗೆ, ಇಡೀ ರೆಸ್ಟ್ ಆಫ್ ದ ಸ್ಟೇಟಿಗೆ ಬರೀ 5,000. ಅಂದ್ರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬಹುದು
ಎಷ್ಟು ಅಂತ. ಬಟ್ ಇದು ಒಂದೇ ಸತಿ ಇವತ್ತೇ ನಿಮಗೆ ಬದಲಾವಣೆ ಆಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು 3-4 ವರ್ಷಕ್ಕೆ ಬದಲಾವಣೆ ತುಂಬಾ ಬರ್ತದೆ. ಆ, ಮತ್ತೆ ಈ ಸತಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಆಮ್, ಏನು ಪಾಸಿಂಗ್ ಮಾರ್ಕ್ಸ್ ಇರಲಿ ಮತ್ತೆ ಹೆಚ್ಚು ಪಾಸ್ ಆಗ್ತಕ್ಕಂಥದ್ದು ಅದು ಕೂಡ ಇರ್ತದೆ. ಯಾಕೆಂದ್ರೆ ನೋಡಿ, ಪಕ್ಷ ಕಾಪಿ ಹೊಡೆಯೋದು ಇದನ್ನು ಕೂಡ ಸ್ವಲ್ಪ ನಿಲ್ಲಿಸ್ಬಿಟ್ವಿ ನಾವು. ಅದು ಸ್ವಲ್ಪ ರಿಸಲ್ಟಿಗೆ ಎಫೆಕ್ಟ್ ಆಯ್ತು, ಅದು ಅನಿವಾರ್ಯ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ಇಲ್ಲ ಇದು ಬಹಳ ಒಳ್ಳೆ ಡಿಸಿಷನ್. ನೀವು ಕೂಡ ಮಾಧ್ಯಮದಲ್ಲಿ ಹೇಳಿದ್ರಿ ಇದು ಒಳ್ಳೆ ಡಿಸಿಷನ್. ಬಟ್ ಅವಾಗ ಏನಾಗುತ್ತೆ, ನಿಮಗೆ ರಿಸಲ್ಟ್ ಬಿತ್ತು ಯಾಕೆಂದ್ರೆ ಕಲಿಕೆಯಲ್ಲಿ ಹಿಂದೆ ಇರೋದ್ರಿಂದ. ಸೊ ಈಗ ಕಲಿಕೆನೂ ಹೋದ ವರ್ಷನೂ ಕಲಿಕೆಗೆ ಒತ್ತು ಕೊಟ್ಟಿದ್ವಿ, ಈ ವರ್ಷನೂ ಕೂಡ ಕಲಿಕೆಗೆ ಜಾಸ್ತಿ ಒತ್ತು ಕೊಟ್ಟಿದ್ವಿ. ಮುಂದಿನ ವರ್ಷ ಅಂತೂ ಹೆವಿಯಾಗಿ ನಾವು ಕಲಿಕೆಗೆ, ಬಿಕಾಸ್ ಟೀಚರ್ಸ್ ಇರ್ತಾರೆ. ಆಮೇಲೆ ಹೋದ ವರ್ಷನೇ ನಾವು ಗೆಸ್ಟ್ ಟೀಚರ್ಸ್ ಎಲ್ಲ ಫಸ್ಟ್ ಇಂದಾನೆ ತಗೊಂಡಿರೋದ್ರಿಂದ ಕ್ವಾಲಿಟಿ ಆಫ್ ಎಜುಕೇಶನ್ಗೆ ಚೆನ್ನಾಗಿದೆ, ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತೆ ಒಳ್ಳೆ ರೀತಿಯಲ್ಲಿ ಕಲಿಕೆಗೂ ಕೂಡ ಒತ್ತನ್ನ ಕೊಡ್ತೀವಿ. ಅವ್ರಿಗೆಲ್ಲರಿಗೂ ಕೂಡ 50,000 ಮಾಡಿ ಒಂದೇ ಸತಿಗೆ 3-4 ಜಾಸ್ತಿ ಮಾಡಿದೆ. ಯಾಕಂದ್ರೆ ಒಂದು ಕಾಂಪಿಟೇಷನ್ ಇರಬೇಕು. ಸರ್ಕಾರಿ ಶಾಲೆಯಲ್ಲಿ ಓದಿ ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಒಂದ್ ತಿಳ್ಕೊಳ್ಬೇಕು, ಸರ್ಕಾರಿ ಶಾಲೆಗೆ ಬರೋರೆಲ್ಲ ಸ್ವಲ್ಪ ಕಷ್ಟದಲ್ಲಿರೋರು ಬರ್ತಾರೆ, ಕಲಿಕೆಯಲ್ಲೂ ಸ್ವಲ್ಪ ಕಷ್ಟ ಇರ್ತಾರೆ. ನಾವು ಯಾರನ್ನು ಬೇಡ ಅನ್ನಂಗಿಲ್ಲ. ಈಗ ಪ್ರೈವೇಟ್ ಶಾಲೆಯಲ್ಲಿ ಏನಾಗುತ್ತೆ, ಯೂಶಲಿ ಹಾಕ್ಬಿಡ್ತಾರೆ 95% 90% ಮೇಲೆನೆ ಅವ್ರಿಗೆ ಅಡ್ಮಿಷನ್. ಇಲ್ಲ ಅನುದಾನಿತ ಶಾಲೆಯಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತಾರೆ. ನಮ್ದು ಸ್ಟ್ಯಾಂಡರ್ಡ್ ಇಲ್ಲ, ಯಾರೇ ಮಕ್ಕಳು ಬಂದ್ರೂ ಕೂಡ ನಾವು ತೋರಿಸೋ. ನಮಗೆ ಫೈಟ್ ಜಾಸ್ತಿ ಇರ್ತದೆ, ಕಷ್ಟ ಜಾಸ್ತಿ ಇರುತ್ತೆ. ನಾನು ಈ 2.5 ವರ್ಷ ನಾನು ಹೇಳ್ಕೊಳ್ಳಿಲ್ಲ ಇದ್ದ, ಆದ್ರೆ ಸುಮ್ಮನೆ ಇದ್ದೆ. ಬಟ್ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಕೆಲವು ಸತಿ ನೀವೇ ಪ್ರಶ್ನೆ ಕೇಳಿದಾಗ ನಮಗೂ ಬೇಜಾರಾಗತ್ತೆ, ಬಟ್ ಇಷ್ಟು ವರ್ಷ ನಾನು ಹೇಳ್ತಾ ಇರ್ಲಿಲ್ಲ. ಆದ್ರೆ ತಾವು ಕೂಡ ಗಮನ ತಗೊಳ್ಬೇಕಾಗತ್ತೆ, ಯಾಕೆಂದ್ರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ, ಅವ್ರಿಗೆ ಯಾಕೆ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅಂದ್ರೆ, ಅವ್ರೇನು ದಡ್ರು ಅಂತ ಹೇಳಿ ತಗೊಳಕ್ ಹೋಗ್ಬೇಡಿ, ಅವರೆಲ್ಲ ಬುದ್ಧಿವಂತರೆ. ಮನೇಲಿ ಕಷ್ಟ ಇರ್ತದೆ, ತಂದೆ ತಾಯಿಯವ್ರು ನೋಡ್ಬೇಕು, ಹೊಲ, ಅವ್ರಿಗೆ ತಳಮಟ್ಟದ ಈ ಪ್ರೈಮರಿ ಸ್ಕೂಲಲ್ಲಿ ಕಲಿಕೆ ಅವರಿಗೆ ಬಹಳ ಕಮ್ಮಿ ಹೇಳ್ಕೊಟ್ಟಿರ್ತಾರೆ. ಈಗ ಉತ್ತರ ಕರ್ನಾಟಕ ಅಲ್ಲೆಲ್ಲ ನಾವು ಹೋಗಿ, ಈಗ ಅಲ್ಲಿಗೆ ನಾನು ಒತ್ತು ಜಾಸ್ತಿ ಕೊಡ್ತಾ ಇದ್ದೀನಿ. ಹಣನೂ ಕೂಡ ಅಕ್ಷರಾವಿಷ್ಕಾರದಲ್ಲಿ ಜಾಸ್ತಿ ಹಾಕ್ತಾ ಇದ್ವಿ. ಟೀಚರ್ಸ್ ರಿಕ್ರೂಟ್ಮೆಂಟ್ ಕೂಡ 5,000 ಚಿಲ್ಡ್ರೆ ಅಲ್ಲಿ ಬರೀ 7 ಡಿಸ್ಟ್ರಿಕ್ಟಿಗೆ, ಇಡೀ ರೆಸ್ಟ್ ಆಫ್ ದ ಸ್ಟೇಟಿಗೆ ಬರೀ 5,000. ಅಂದ್ರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬಹುದು ಎಷ್ಟು ಅಂತ. ಬಟ್ ಇದು ಒಂದೇ ಸತಿ ಇವತ್ತೇ ನಿಮಗೆ ಬದಲಾವಣೆ ಆಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು 3-4 ವರ್ಷಕ್ಕೆ ಬದಲಾವಣೆ ತುಂಬಾ ಬರ್ತದೆ. ಮತ್ತೆ ಈ ಸತಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಏನು ಪಾಸಿಂಗ್ ಮಾರ್ಕ್ಸ್ ಇರಲಿ ಮತ್ತೆ ಹೆಚ್ಚು ಪಾಸ್ ಆಗ್ತಕ್ಕಂಥದ್ದು ಅದು ಕೂಡ ಇರ್ತದೆ. ಯಾಕೆಂದ್ರೆ ನೋಡಿ, ಪಕ್ಷ ಕಾಪಿ ಹೊಡೆಯೋದು ಇದನ್ನು ಕೂಡ ಸ್ವಲ್ಪ ನಿಲ್ಲಿಸ್ಬಿಟ್ವಿ ನಾವು. ಅದು ಸ್ವಲ್ಪ ರಿಸಲ್ಟಿಗೆ ಎಫೆಕ್ಟ್ ಆಯ್ತು, ಅದು ಅನಿವಾರ್ಯ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ಇಲ್ಲ ಇದು ಬಹಳ ಒಳ್ಳೆ ಡಿಸಿಷನ್. ನೀವು ಕೂಡ ಮಾಧ್ಯಮದಲ್ಲಿ ಹೇಳಿದ್ರಿ ಇದು ಒಳ್ಳೆ ಡಿಸಿಷನ್. ಬಟ್ ಅವಾಗ ಏನಾಗುತ್ತೆ, ನಿಮಗೆ ರಿಸಲ್ಟ್ ಬಿತ್ತು ಯಾಕೆಂದ್ರೆ ಕಲಿಕೆಯಲ್ಲಿ ಹಿಂದೆ ಇರೋದ್ರಿಂದ. ಸೊ ಈಗ ಕಲಿಕೆನೂ ಹೋದ ವರ್ಷನೂ ಕಲಿಕೆಗೆ ಒತ್ತು ಕೊಟ್ಟಿದ್ವಿ, ಈ ವರ್ಷನೂ ಕೂಡ ಕಲಿಕೆಗೆ ಜಾಸ್ತಿ ಒತ್ತು ಕೊಟ್ಟಿದ್ವಿ. ಮುಂದಿನ ವರ್ಷ ಅಂತೂ ಹೆವಿಯಾಗಿ ನಾವು ಕಲಿಕೆಗೆ, ಬಿಕಾಸ್ ಟೀಚರ್ಸ್ ಇರ್ತಾರೆ. ಆಮೇಲೆ ಹೋದ ವರ್ಷನೇ ನಾವು ಗೆಸ್ಟ್ ಟೀಚರ್ಸ್ ಎಲ್ಲ ಫಸ್ಟ್ ಇಂದಾನೆ ತಗೊಂಡಿರೋದ್ರಿಂದ ಕ್ವಾಲಿಟಿ ಆಫ್ ಎಜುಕೇಶನ್ಗೆ ಚೆನ್ನಾಗಿದೆ, ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತೆ ಒಳ್ಳೆ ರೀತಿಯಲ್ಲಿ ಕಲಿಕೆಗೂ ಕೂಡ ಒತ್ತನ್ನ ಕೊಡ್ತೀನಿ.